ನಮಸ್ಕಾರ ಸ್ನೇಹಿತರೆ, ಇದು ಅರಿವು ಕನ್ನಡ ಅಕಾಡೆಮಿ. ಈ ನಮ್ಮ ತರಗತಿಗಳು ಇಷ್ಟವಾಗುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ತರಗತಿಯನ್ನು ಶುರು ಮಾಡೋಣ. ಮಂದಗಾಮಿಗಳ ಯುಗ 1885ರಿಂದ 1905ರವರೆಗೆ. ಅತ್ಯಂತ ಪ್ರಮುಖವಾದ 10 MCQ ಪ್ರಶ್ನೋತ್ತರಗಳು ಮತ್ತು ವಿವರಣೆಯನ್ನು ನೋಡೋಣ. ಪ್ರಶ್ನೆ 1. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ ಎ 1880, ಆಪ್ಷನ್ ಬಿ 1885, ಆಪ್ಷನ್ ಸಿ 1890, ಆಪ್ಷನ್ ಡಿ 1895. ಇದಕ್ಕೆ ಸರಿಯಾದ ಉತ್ತರ 1885. ಈ ಪ್ರಶ್ನೆಯ ವಿವರಣೆಯನ್ನು ನೋಡೋಣ. ಸ್ಥಾಪನೆ 1885 ಡಿಸೆಂಬರ್ 28ರಂದು ಮುಂಬೈ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿ ಎ.ಓ. ಹ್ಯೂಮ್ ಈ ಸ್ಥಾಪನೆಯ ಪ್ರಮುಖ ಸೂತ್ರಧಾರಿ. ಇದು ಭಾರತ ಸ್ವಾತಂತ್ರ್ಯ ಹೋರಾಟದ ಅಧಿಕೃತ ಆರಂಭದ ಮೊದಲ ಹೆಜ್ಜೆಯಾಗಿದೆ. ಈಗ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಉಮೇಶ್ ಚಂದ್ರ ಬ್ಯಾನರ್ಜಿ ಅಥವಾ ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಇದಕ್ಕೆ ವಿವರಣೆಯನ್ನು ಕೂಡ ನೋಡೋಣ. ಮೊದಲ ಅಧ್ಯಕ್ಷರು ಬಾಂಬೆಯಲ್ಲಿ ನಡೆದ ಪ್ರಥಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಸಿದ್ಧ ವಕೀಲರಾದ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು. ಈ ಪ್ರಥಮ ಐತಿಹಾಸಿಕ ಸಭೆಯಲ್ಲಿ ದೇಶದ ವಿವಿಧ ಪ್ರಾಂತ್ಯಗಳಿಂದ ಒಟ್ಟು 72 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ತನ್ನ ಆರಂಭಿಕ ರಾಜಕೀಯ ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಮುಂದಿಟ್ಟಿತು. ಈಗ ಮೂರನೇ ಪ್ರಶ್ನೆ. ಪ್ರಸಿದ್ಧ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವರು ಬ್ರಿಟಿಷರು ಭಾರತದ ಸಂಪತ್ತನ್ನು ಹೇಗೆ ವ್ಯವಸ್ಥಿತವಾಗಿ ಇಂಗ್ಲೆಂಡಿಗೆ ಸಾಗಿಸುತ್ತಿದ್ದಾರೆ ಎಂಬುದನ್ನು ಆರ್ಥಿಕ ಅಂಕಿಅಂಶಗಳೊಂದಿಗೆ ಸಾಬೀತುಪಡಿಸಿದರು. ಇವರ ಪ್ರಸಿದ್ಧ ಕೃತಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಬಿರುದು. ಇವನು ಗೌರವಪೂರ್ವಕವಾಗಿ ಭಾರತ ವೃದ್ಧ ಪಿತಾಮಹ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿಗಳ ನಾಯಕರಾಗಿರಲಿಲ್ಲ? ಗೋಪಾಲ್ ಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, ಬಾಲ್ ಗಂಗಾಧರ್ ತಿಲಕ್, ಸುರೇಂದ್ರನಾಥ್ ಬ್ಯಾನರ್ಜಿ. ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಇವರು ತೀವ್ರಗಾಮಿಗಳ ನಾಯಕರಾಗಿದ್ದರು. ಬಾಲ್ ಗಂಗಾಧರ್ ತಿಲಕ್ ಅವರು ತೀವ್ರಗಾಮಿ ಎಕ್ಸ್ಟ್ರೀಮಿಸ್ಟ್ ಬಣದ ಪ್ರಮುಖ ನಾಯಕರಾಗಿದ್ದರು. ಇವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಣೆ ಮಾಡಿದರು. ಲಾಲ್ ಬಾಲ್ ಪಾಲ್ ಎಂದೇ ಪ್ರಸಿದ್ಧರಾಗಿದ್ದರು. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಈ ಮೂವರು ತೀವ್ರಗಾಮಿಗಳ ತ್ರಿಮೂರ್ತಿಗಳು. ಮಂದಗಾಮಿಗಳು. ಪ್ರಮುಖವಾದ ಮಂದಗಾಮಿಗಳು ಗೋಪಾಲ್ ಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ. ಸೌಮ್ಯ ಮಾರ್ಗ ಹಾಗೂ ಕಾನೂನುಬದ್ಧ ಹೋರಾಟವನ್ನು ನಂಬಿದ ಮಂದಗಾಮಿಗಳಾಗಿದ್ದರು. ಈಗ 5ನೇ ಪ್ರಶ್ನೆಯನ್ನು ನೋಡೋಣ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಅವರ ದೇಶ ಪ್ರೇಮ, ಸೌಮ್ಯ ಸ್ವಭಾವ ಮತ್ತು ತತ್ವಾಧಾರಿತ ರಾಜಕೀಯದ ಧೋರಣೆಯಿಂದ ಪ್ರಭಾವಿತರಾದ ಗಾಂಧೀಜಿ ಇವರನ್ನು ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸಿದರು. ಗೋಖಲೆ ಅವರು 1905ರಲ್ಲಿ ದೇಶ ಸೇವೆಗಾಗಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದರು. ಪ್ರಶ್ನೆ 6. ಮಂದಗಾಮಿಗಳ ಹೋರಾಟದ ಮುಖ್ಯ ಪದ್ಧತಿ ಅಥವಾ ತತ್ವ ಏನಾಗಿತ್ತು? ಪ್ರಾರ್ಥನೆ, ಮನವಿ, ಪ್ರತಿಭಟನೆ. 3 Ps ಎಂದೇ ಪ್ರಖ್ಯಾತವಾಗಿವೆ. 3P ವಿಧಾನ. ಮಂದಗಾಮಿಗಳ ಹೋರಾಟದ ಮುಖ್ಯ ತತ್ವವೇ ಇದಾಗಿತ್ತು. P3 ಅಂದರೆ ಪ್ರೇಯರ್, ಪೆಟಿಷನ್, ಪ್ರೊಟೆಸ್ಟ್. ಪ್ರಾರ್ಥನೆ ಮಾಡುವುದು, ಮನವಿಯನ್ನು ಸಲ್ಲಿಸುವುದು,
ಮನವಿಯ ಮುಖಾಂತರ ಆಗಲಿಲ್ಲವೆಂದರೆ ಶಾಂತಿಯಿಂದ ಪ್ರತಿಭಟನೆ ಮಾಡುವುದಾಗಿತ್ತು. ಇವರು ಬ್ರಿಟಿಷರ ನ್ಯಾಯ ಪ್ರಜ್ಞೆಯಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದರು. ಸಂವಿಧಾನಾತ್ಮಕ ಚೌಕಟ್ಟಿನಲ್ಲೇ ಸುಧಾರಣೆಗಳನ್ನು ತರಬಯಸಿದ್ದರು. ಇವರ ಮೃದು ಧೋರಣೆಯನ್ನು ನಂತರ ಬಂದ ಎಕ್ಸ್ಟ್ರೀಮಿಸ್ಟ್ ಒಪ್ಪಲಿಲ್ಲ. ಇವರನ್ನು ರಾಜಕೀಯ ಭಿಕ್ಷಾಟನೆ ಎಂದು ತೀವ್ರವಾಗಿ ಟೀಕಿಸಿದರು. 7ನೇ ಪ್ರಶ್ನೆ, ಬ್ರಿಟಿಷ್ ಪಾರ್ಲಿಮೆಂಟ್ನ ಸದಸ್ಯರಾಗಿ ಆಯ್ಕೆಯಾದ ಮೊದಲ ಭಾರತೀಯ. ಸರಿಯಾದ ಉತ್ತರ ದಾದಾಬಾಯಿ ನೌರೋಜಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಖ್ಯಾತರಾಗಿದ್ದ ದಾದಾಬಾಯಿ ನೌರೋಜಿ. ದಾದಾಬಾಯಿ ನೌರೋಜಿಯವರು 1892ರಲ್ಲಿ ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ಗೆ ಲಿಬರಲ್ ಪಾರ್ಟಿ ಮುಖಾಂತರ ಆಯ್ಕೆಯಾದರು. ಬ್ರಿಟಿಷ್ ಸಂಸತ್ತಿನ ಒಳಗೆ ಪ್ರವೇಶಿಸಿ ಬ್ರಿಟಿಷ್ ನೀತಿಗಳಿಂದ ಭಾರತದಲ್ಲಿ ಆಗುತ್ತಿರುವ ಆರ್ಥಿಕ ಹಿನ್ನಡೆ ಹಾಗೂ ಶೋಷಣೆಯನ್ನು ನೇರವಾಗಿ ಖಂಡಿಸಿದ ಏಕೈಕ ಭಾರತೀಯ ಮುತ್ಸದ್ದಿ ಇವರಾಗಿದ್ದರು. 8ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮುಸ್ಲಿಂ ಅಧ್ಯಕ್ಷರು ಯಾರು? ಬದ್ರುದ್ದೀನ್ ತ್ಯಾಬ್ಜಿ ಆಗಿದ್ದರು. ಮೊದಲ ಮುಸ್ಲಿಂ ಅಧ್ಯಕ್ಷರು ಬದ್ರುದ್ದೀನ್ ತ್ಯಾಬ್ಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಆಗಿದ್ದರು. ಅಧಿವೇಶನ, ಇವರು 1887ರಲ್ಲಿ ಮದ್ರಾಸ್ನಲ್ಲಿ ನಡೆದ ಕಾಂಗ್ರೆಸ್ನ 3ನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು. ಕಾಂಗ್ರೆಸ್ ಎಲ್ಲ ಧರ್ಮೀಯರನ್ನು ಒಳಗೊಂಡ ರಾಷ್ಟ್ರೀಯ ಸಂಸ್ಥೆ ಎಂಬುದನ್ನು ಇದು ಸಾಬೀತುಪಡಿಸಿತು. ಪ್ರಶ್ನೆ 9, ಮಂದಗಾಮಿಗಳ ಕಾಲದ ಪ್ರಮುಖ ಯಶಸ್ಸು ಎನ್ನಲಾದ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಜಾರಿಗೆ ಬಂದ ವರ್ಷ ಯಾವುದು? 1892. ಪ್ರಮುಖ ಯಶಸ್ಸು, ಮಂದಗಾಮಿಗಳ ಆರಂಭಿಕ 20 ವರ್ಷಗಳ ಸತತ ಸಾಂವಿಧಾನಿಕ ಹೋರಾಟ ಮತ್ತು ಒತ್ತಡದ ದೊಡ್ಡ ಫಲವೇ 1892ರ ಇಂಡಿಯನ್ ಕೌನ್ಸಿಲ್ ಆಕ್ಟ್. ಈ ಕಾಯ್ದೆಯು ಬ್ರಿಟಿಷ್ ಭಾರತದ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಭಾರತೀಯ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ದಾರಿ ಮಾಡಿಕೊಟ್ಟಿತು. ಭಾರತೀಯರಿಗೆ ಬಜೆಟ್ ಮೇಲಿನ ಚರ್ಚೆಗಳಲ್ಲಿ ಭಾಗವಹಿಸಲು ಸೀಮಿತ ಹಕ್ಕನ್ನು ಮೊದಲ ಬಾರಿಗೆ ಒದಗಿಸಿತು. ಈಗ 10ನೇ ಪ್ರಶ್ನೆಯನ್ನು ನೋಡೋಣ. ಮಂದಗಾಮಿಗಳ ಯುಗವು ಯಾವ ಪ್ರಮುಖ ಐತಿಹಾಸಿಕ ಘಟನೆಯೊಂದಿಗೆ ಮುಕ್ತಾಯವಾಯಿತು? 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಇಲ್ಲಿಂದಲೇ ಈ ಮಂದಗಾಮಿಗಳ ಯುಗ ಅಂತ್ಯವಾಗುತ್ತಾ ಬಂತು. 1905ರಲ್ಲಿ ಲಾರ್ಡ್ ಕರ್ಜನ್ ರಾಜಕೀಯ ಕುತಂತ್ರದಿಂದ ಬಂಗಾಳವನ್ನು 2 ಭಾಗ ಮಾಡಿದನು. ಮನವಿ ರಾಜಕಾರಣ ಬ್ರಿಟಿಷರ ಮುಂದೆ ಸಂಪೂರ್ಣವಾಗಿ ವಿಫಲವಾಯಿತು ಎಂದು ಜಗತ್ತಿಗೆ ಸಾಬೀತಾಯಿತು. ಇದರ ಪರಿಣಾಮ ದೇಶಾದ್ಯಂತ ತೀವ್ರ ಸ್ವರೂಪದ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಗಳು ಜನ್ಮ ತಾಳಿದವು. ಇದರಿಂದ ಕಾಂಗ್ರೆಸ್ನಲ್ಲಿ ಸಾಮ್ಯವಾದಿಗಳ ಪ್ರಭಾವ ಕುಗ್ಗಿ ತಿಲಕರ ನೇತೃತ್ವದ ತೀವ್ರವಾದಿಗಳ ಯುಗ ಆರಂಭವಾಯಿತು. ಇಲ್ಲಿಗೆ ನಮ್ಮ MCQ ಸರಣಿ ಮುಕ್ತಾಯವಾಯಿತು. ಧನ್ಯವಾದಗಳು. ಮತ್ತೆ ಸಿಗೋಣ.